2 ಮತ್ತು 3/2 ಲಂಬಕೋನವು ಎಷ್ಟು ಡಿಗ್ರಿಗಳಿಗೆ ಸಮ? ಅಂದರೆ ಒಂದು ಕಡೆ 2 ಲಂಬಕೋನಗಳು, ಮತ್ತೊಂದು ಕಡೆ 3/2 ಲಂಬಕೋನಗಳು. ಸೊ ಇದರ ಮೊತ್ತ ಎಷ್ಟಕ್ಕೆ ಸಮ ಆಗಿರ್ತದೆ ಅಂತ ಕೇಳ್ತಾ ಇದ್ರು. 2 ಲಂಬಕೋನಗಳು ಅಂತಂದ್ರೆ 2 times of 90 ಡಿಗ್ರಿ. 2 ಲಂಬಕೋನಗಳು ಅಂತಂದ್ರೆ 180 ಡಿಗ್ರಿ ಆಗ್ತದೆ. 3/2 ಅಂತಂದ್ರೆ 3/2 ಅಂತಂದ್ರೆ 2/3. ಈ ಲಂಬಕೋನ ಅಂತಂದ್ರೆ 3 1 3 3 9 30 ಡಿಗ್ರಿ. 37 60. ಸೊ 60 ಡಿಗ್ರಿ. ಸೊ ಎಷ್ಟಾಗ್ತದೆ? ಎರಡನ್ನು ಕೂಡಿಸಿದ್ರೆ 240 ಡಿಗ್ರಿ ಆಗ್ತದೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. 3 1/3ರಲ್ಲಿ ಎಷ್ಟು 1/6 ಇವೆ? ಸೊ ಇದರಲ್ಲಿ ಇವೆಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ಏನು ಇಲ್ಲ, ಇದನ್ನ ಭಾಗಿಸ್ಬೇಕು. 1/6ರಿಂದ ಭಾಗಿಸ್ಬೇಕು. ಸೊ ಫಸ್ಟ್ ಏನ್ ಮಾಡೋಣ, ಇದು ಮಿಶ್ರ ಭಿನ್ನ ರಾಶಿನಲ್ಲಿ ಇದೆ, ಮಿಕ್ಸ್ಡ್ ಫ್ರಾಕ್ಷನ್. ಸೊ ಇದನ್ನ ಇಂಪ್ರಾಪರ್ ಫ್ರಾಕ್ಷನ್ಗೆ ರೆಡ್ಯೂಸ್ ಮಾಡೋಣ, ವಿಷಮ ಭಿನ್ನ ರಾಶಿಗೆ ರೆಡ್ಯೂಸ್ ಮಾಡೋಣ. ಹೆಂಗ್ ಮಾಡ್ಬೇಕು? 3 3 9, 9 + 1 10. 10/3 ಭಾಗಲೆ 1/6 ಇಷ್ಟು ಮಾಡ್ಬೇಕಾಗಿರುತ್ತೆ ನಾವು. ಸೊ 10/3 ಈ ಭಾಗಾಕಾರ ತೆಗೆದ್ರೆ ಇದು ವ್ಯುತ್ಕ್ರಮ ಆಗ್ತದೆ, ರೆಸಿಪ್ರೋಕಲ್. 1/6ರ ವ್ಯುತ್ಕ್ರಮ 6/1 ಅಥವಾ 6. ಸೊ 3 1 3 3 7 6, 10 7 20. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. 4 ಮತ್ತು 3/2 ಲಂಬಕೋನವು ಎಷ್ಟು ಡಿಗ್ರಿಗಳಿಗೆ ಸಮ? ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿ. ಸೊ ಫಸ್ಟ್ 4 ಲಂಬಕೋನಗಳು ಅಂದ್ರೆ 4 times 90 ಡಿಗ್ರಿ. 4 9 36 ಅಂದ್ರೆ 360 ಡಿಗ್ರಿ. ಇನ್ನು 3/2 ಲಂಬಕೋನ, 3/2 ಅಂತಂದ್ರೆ 2/3 ಇಂಟು 90 ಡಿಗ್ರಿ. 3 1 3 3 9. ಸೊ 3 7 6, 60 ಡಿಗ್ರಿ. ಸೊ 360 + 60 ಡಿಗ್ರಿ ಅಂತಂದ್ರೆ 420 ಡಿಗ್ರಿ. ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ನೀರಿನ ತೊಟ್ಟಿಯು 11 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು 9 ಮೀಟರ್ ಎತ್ತರವಾಗಿದೆ. ಆ ತೊಟ್ಟಿಗೆ 6 ಮೀಟರ್ನ ಮಟ್ಟಕ್ಕೆ ನೀರನ್ನು ತುಂಬಿದರೆ ಆ ತೊಟ್ಟಿಯ ಎಷ್ಟು ಭಾಗ ಖಾಲಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಉದ್ದ ಮತ್ತು ಅಗಲ ಎಲ್ಲ ಕಡೆ ತುಂಬಿಕೊಂಡಿರೋದ್ರಿಂದ, ಎತ್ತರದಲ್ಲಿ ಮಾತ್ರ ಖಾಲಿ ಇರೋದ್ರಿಂದ ನಾವು ಎತ್ತರನ ಮಾತ್ರ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದು ಎತ್ತರ ಅಂತ ಅನ್ಕೊಂಡ್ರೆ, ನೀರಿನ ತೊಟ್ಟಿಯ ಎತ್ತರ ಇದು, ಈ ಕಡೆ ಎಲ್ಲ ನೀರಿನ ತೊಟ್ಟಿ ಇದೆ ಅಂತ ಅನ್ಕೊಂಡ್ರೆ, ಇದು ಇಲ್ಲಿವರೆಗೂ ಏನಾಗಿದೆ, ಇದು 9 ಮೀಟರ್ ಎತ್ತರ. ಟೋಟಲ್ ಹೈಟ್ ಎಷ್ಟಿದೆ ಅಂತಂದ್ರೆ 9 ಮೀಟರ್. ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಎಷ್ಟಿದೆ ಅಂತಂದ್ರೆ 9 ಮೀಟರ್ ಇದೆ ಟೋಟಲ್ ಲೆಂತ್, ಹೈಟ್ ಇದು. ಇಲ್ಲಿ ನೀರು ಎಲ್ಲಿವರೆಗೆ ತುಂಬಿದೆ ಅಂದ್ರೆ 6 ಮೀಟರ್ ವರೆಗೆ ತುಂಬಿದೆ. ಇಲ್ಲಿವರೆಗೂ ನೀರು ತುಂಬಿದೆ ಅಂತ ಅನ್ಕೊಳ್ರಿ. ಇಲ್ಲಿ ಉದ್ದ ಮತ್ತು ಅಗಲ ಕಂಪ್ಲೀಟ್ ಆಗಿ ತುಂಬಿಬಿಟ್ಟಿರ್ತದೆ. ಖಾಲಿ ಇರೋದು ಎತ್ತರ ಮಾತ್ರ ಖಾಲಿ ಇರೋದ್ರಿಂದ ಎತ್ತರನ ಮಾತ್ರ ನಾವೇನ್ ಮಾಡೋಣ ಅಂತಂದ್ರೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಲ್ಲಿವರೆಗೆ ತುಂಬಿದೆ ಅಂತಂದ್ರೆ 6 ಮೀಟರ್ವರೆಗೆ ತುಂಬಿದೆ. ಇದು 6 ಮೀಟರ್ ವರೆಗೆ ಮೇಲ್ಗಡೆ ತುಂಬಿರೋದು. ಇನ್ನು 3 ಮೀಟರ್ ಖಾಲಿ ಇರೋದು, 3 ಮೀಟರ್ ಖಾಲಿ ಇದೆ, ಇನ್ನು 3 ಮೀಟರ್ ಖಾಲಿ ಇದೆ. ಸೊ ಇದನ್ನ ನಾವೇನಾದ್ರೂ ಲೆಕ್ಕಕ್ಕೆ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ 3 ಮೀಟರ್, ನಮಗ್ ಬೇಕಾಗಿರೋದು ಖಾಲಿ ಇರೋದು ಎಷ್ಟು ಅಂತ ಬೇಕಾಗಿರೋದು. ಸೊ ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆದ್ರೆ, ಸೊ ಎಷ್ಟು ಭಾಗ ಖಾಲಿ ಇರೋದು? ಟೋಟಲ್ ಇರೋದು 9 ಮೀಟರ್, ಅದ್ರಲ್ಲಿ ಖಾಲಿ ಇರೋದು 3 ಮೀಟರ್. ಅಂದ್ರೆ 3 1 3 3 ಅಂದ್ರೆ 1/3 ಭಾಗ ಏನು ಅಂತಂದ್ರೆ ಖಾಲಿ ಇರೋದು. ಇನ್ನು 2/3 ಭಾಗ ತುಂಬಿದೆ, 1/3 ಭಾಗ ಖಾಲಿ ಇದೆ. ಅದನ್ನ ಇನ್ನೂ ಒಂದು ರೀತಿ ಹೇಳೋದಾದ್ರೆ, ಇಲ್ಲಿಂದ ಇಲ್ಲಿಗೆ 3 ಮೀಟರ್, ಇಲ್ಲಿಂದ ಇಲ್ಲಿಗೆ 3 ಮೀಟರ್. ನೋಡಿ, ಇದು 3 ಮೀಟರ್, ಇದು 3 ಮೀಟರ್, ಇದು 3 ಮೀಟರ್. ನೋಡಿ, ಒಟ್ಟು ಸಮ ಪ್ರಮಾಣ ಮಾಡಿರೋದು 3 ಭಾಗ. ಅದ್ರಲ್ಲಿ ಖಾಲಿ ಇರೋದು 1 ಭಾಗ ಮಾತ್ರ ಖಾಲಿ ಇರೋದು, ಹಂಗಾಗಿ 1/3. ಸೊ ಈ ರೀತಿನಾದ್ರೂ ಅನಲೈಸ್ ಮಾಡ್ಬೋದು, ಅಥವಾ ಈ ರೀತಿನಾದ್ರೂ ಅನಲೈಸ್ ಮಾಡ್ಬೋದು. ನಮ್ಗೆ ಎಷ್ಟು ಭಾಗ ಖಾಲಿ ಬರ್ತದೆ ಅಂದ್ರೆ 1/3 ಭಾಗ ಖಾಲಿ ಅಂತ ಬರ್ತದೆ. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ಒಂದು ಭಾಗಲಬ್ಧ ಸಂಖ್ಯೆಯಾಗಿರುವ 5/19 ಇದರ ಸಂಕಲನದ ವಿಲೋಮದಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಗುಣಾಕಾರದ ವಿಲೋಮ ಯಾವುದು ಅಂತ ಕೇಳ್ತದೆ. ಸೊ ಫಸ್ಟ್ ಆಫ್ ಆಲ್ 5/19 ಅಂತ ನಂಬರ್ ಇದೆ. 5/19 ಇದರ ಸಂಕಲನದ ವಿಲೋಮ ಅಂತಂದ್ರೆ -5/19. ಸೊ ಇದರಿಂದ ಏನ್ ಮಾಡ್ಬೇಕಂತೆ? ಗುಣಿಸ್ಬೇಕಂತೆ. ನೋಡಿ, 5/19 -5/19 ಗುಣಿಸ್ಬೇಕು.
ಅದೇನ್ ಬರ್ತದೆ ಮೈನಸ್ 5 5 25, 19 19 ಅಂತಂದ್ರೆ 381 ಬಂತು. 380. ಇದು ಇದು ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಇದು ಗುಣಲಬ್ಧ ಸಿಕ್ತು. ಗುಣಾಕಾರದ ವಿಲೋಮ. ಗುಣಾಕಾರದ ವಿಲೋಮ ಅಂತಂದ್ರೆ ಇದರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಗುಣಾಕಾರದ ವಿಲೋಮ ಏನಾಗಿರ್ತದೆ, ಇದರ ಗುಣಾಕಾರದ ವಿಲೋಮ ಏನಾಗಿರುತ್ತೆ ಅಂದ್ರೆ ಮೈನಸ್ ಮೈನಸ್ ಇದ್ದೇ ಇರ್ತದೆ. 381/25 ಇದರ ರೆಸಿಪ್ರೋಕಲ್. ಯಾಕಂದ್ರೆ ಇವೆರಡನ್ನ ಗುಣಾಕಾರ ಮಾಡಿದ್ರೆ ಉತ್ತರ ಎಷ್ಟು ಬರ್ಬೇಕು, ನಿಮಗೆ 1 ಬರಬೇಕು. ಹಾಗಾಗಿ -25/381 ಗುಣಾಕಾರದ ವಿಲೋಮ ಏನಾಗಿರುತ್ತೆ ಅಂದ್ರೆ -381/25 ಆಗಿರ್ತದೆ. ಹಾಗಾಗಿ ಆಪ್ಷನ್ 4 ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಜತಿನ್ ಮತ್ತು ಪ್ರಿಯಾ ಬಳಿ ಒಟ್ಟು ₹41 ಇದೆ. ಜತಿನ್ ಹಣದ 1/4 ಭಾಗವು ಪ್ರಿಯಾ ಹಣದ 1/7 ಭಾಗಕ್ಕಿಂತ ₹2 ಹೆಚ್ಚಾಗಿದೆ. ಹಾಗಾದ್ರೆ ಪ್ರಿಯಾ ಬಳಿಯ ಹಣ ಎಷ್ಟು ಅಂತ ಕೇಳ್ತೇನೆ. ಜತಿನ್ ನಾನು ಜೆ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಇನ್ನು ಪ್ರಿಯಾನ್ನ ನಾನು ಪಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಮತ್ತು ಜತಿನ್ ಮತ್ತು ಪ್ರಿಯಾ ಬಳಿ ಇರತಕ್ಕಂಥ ಒಟ್ಟು ಹಣ ಎಷ್ಟು ಅಂತಂದ್ರೆ ₹41. ಸೊ ಇದು ಒಂದು ಕಡೆ ಇರಲಿ. ನೆಕ್ಸ್ಟ್ ಏನ್ ಹೇಳ್ತಾ ಅಂದ್ರೆ ಜತಿನ್ ಹಣದ 1/4 ಭಾಗ ಅಂದ್ರೆ ಜತಿನ್ ನಲ್ಲಿ ಇರ್ತಕ್ಕಂಥ ಹಣದ 1/4 ಭಾಗ ಯಾವ್ದಕ್ಕೆ ಸಮ ಆಗಿದೆ ಅಂತಂದ್ರೆ ಪ್ರಿಯಾ ಹಣದ 1/7ಕ್ಕಿಂತ ಪ್ರಿಯಾ ಹಣದ 1/7ಕ್ಕಿಂತ 2 ಹೆಚ್ಚಾಗಿದೆ. ಹೆಚ್ಚಾಗಿದೆ ಅಂತ ಅಂದ ಸಲುವಾಗಿ +2. ಹಾಗಾದ್ರೆ ಪ್ರಿಯಾ ಬಳಿ ಹಣ ಬೇಕು ಅಂದ್ರೆ ಪಿ ಬೇಕು ನನಗೆ. ಹಾಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಜೆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆದೇಶ ವಿಧಾನ ಅಂತ ಏನ್ ಕರಿತೀವಿ ಅದನ್ನ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿ. ಫಸ್ಟ್ಗೆ ಇದನ್ನ ಈಕ್ವೇಶನ್ 2 ಅಂತ ಅನ್ಕೊಂಡು ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. ಇಲ್ಲಿ 1 ಇದೆ. ಸೊ J/4 ಈಕ್ವಲ್ ಟು ಅಥವಾ ನನಗೆ ಜೆ ಬೇಕಲ್ಲ, ಇಷ್ಟು ಮಾಡೋಣ ಸುಮ್ಮನೆ. ಜೆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಲ್ಲ. ಓಕೆ, ಈ 4 ಈ ಕಡೆ ಕಳಿಸ್ಬಿಡಿ. 4 × P/7 + 2 ಅಂತ ಆಗ್ತದೆ. ಇದನ್ನ ತಗೊಂಡೋಗಿ ಈಕ್ವೇಶನ್ ನಂಬರ್ 1 ಸಮೀಕರಣ 1ರಲ್ಲಿ ಹಾಕಿ. ಪಿ ಉಳಿತದೆ, ಪ್ರಿಯಾ ಬಳಿ ಹಣ ನಮ್ಗೆ ಸಿಕ್ಬಿಡ್ತದೆ ಡೈರೆಕ್ಟ್ ಆಗಿ. ಸೊ ಜೆ ಅಂತಂದ್ರೆ ಇಲ್ಲಿದೆಯಲ್ಲ ಆ ಜಾಗದಲ್ಲಿ ಇದನ್ನ ಹಾಕ್ತೀನಿ ನಾನು. 4 × P/7 + 2 + P = 41. 4 × P/7 ಅಂದ್ರೆ 4P/7 + 4 × 8 + P = 41. ಈಗ 4P/7 + P = 8 ಈ ಕಡೆ ಬಂದ್ರೆ -8, 41 - 8. ಈಗ ಲಸ ತಗೊಳ್ರಿ. ಇಲ್ಲಿ 7 ಇದೆ ಅಂತಂದ್ರೆ ಲಸ 7 ಬರ್ತದೆ. ಇಲ್ಲಿ 7 ಮಲ್ಟಿಪ್ಲೈ ಆಗ್ಬೇಕು, ಇಲ್ಲಿ 4. ದೇರ್ಫೋರ್ 4P + 7 ಈ ಕಡೆ ಬಂದ್ರೆ 7P = 41ರಲ್ಲಿ 8 ಹೋದ್ರೆ ಐ ಥಿಂಕ್ ಇಟ್ ಈಸ್ 33. 8 3 11 ಎಸ್ 33. ಈಗ ಇಲ್ಲಿ ಏನು ಉಳಿದಿದೆ, ಈಗ 4P + 7P. 4P + 7P ಅಂದ್ರೆ 11P/7 = 33. ಡಿವೈಡ್ ಮಾಡಿ. ಈಗ 11 1 11 3. ಸೊ P = ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 3 21. ಸೊ ಪ್ರಿಯಾಳ ಬಳಿ ಎಷ್ಟು ರೂಪಾಯಿ ಹಣ ಇರ್ತದೆ ಅಂತಂದ್ರೆ ₹21 ಹಣ ಇರ್ತದೆ. ಸೊ ಆಪ್ಷನ್ 3 ಕರೆಕ್ಟ್ ಆಪ್ಷನ್. ಪ್ರಿಯಾಳ ಹತ್ತಿರ ₹21 ಹಣ ಇರ್ತದೆ.